ಮದುವೆ ಹೇಳಿ. ಸರ್ ನಮಸ್ತೆ. ಹೇಳಿ ಮದುವೆ. ಸರ್ ನಮ್ಮ ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಒಂದು ಎಲ್ಲಿ? ಟಿ ನರಸೀಪುರ ಇಂದಿರಾ ಕಾಲೋನಿ ಟೌನೆ. ಹಾ, ಏನಾಗಿದೆ? ಒಂದು 4 ವರ್ಷ ಪಾಪು ಮೇಲೆ ಹ್ಮ್. ಅತ್ಯಾಚಾರ ಮಾಡಕ್ ಹೋಗಿದ್ದಾರೆ. ಅಯ್ಯೋ, ಯಾವಾಗ? ಈಗ ಒಂದು 7 ವರ್ಷದಲ್ಲಿ. ಯಾರು ಮಾಡಿರೋದು? ಯಾರು ಅನ್ನೋದು ಗೊತ್ತಿಲ್ಲ. ಮನೆ ಮೇಲ್ಗೆ ಮಾತಾಡಕ್ ಹೋಗಿ ಗಾಗಿ ಹ್ಮ್. ಆಗಿರೋದ್ರಿಂದ ಮನೆ ಮನೆ ಮನೆಯಲ್ಲಿ ಬಂದಿದ್ದಾರೆ. ಯಾರು? ಅವ್ರ ತಾಯಿ ಜೊತೆ ಮಾತಾಡಕ್ಕೆ ಯಾರು? ಹುಡುಗಿ ಆಗ್ತಿತ್ತು. ಯಾರು ಅಂದ್ರೆ ಅವ್ನ್ ಯಾರು ಅನ್ನೋದು ಗೊತ್ತಿಲ್ಲ ಸರ್. ಅಂತವ್ರ ಅವ್ನ್ ನಮ್ಮ ಹಿಂದೂನು ನಮ್ಮ ಮುಸ್ಲಿಮ್ಸ್ ಅವರು ಗೊತ್ತಿಲ್ಲ. ಅದು ಹುಡುಗ ಹಾ, ಎಷ್ಟು ವಯಸ್ಸು ಅವನಿಗೆ ಬಂದವನ್ಗೆ? ಬಂದವನ್ಗೆ ಒಂದು 15, 16, 17 ವರ್ಷದ ಹುಡುಗ, ಚಿಕ್ಕ ಹುಡುಗನೇ ಅಂತವ್ರ. ಯಾಕೆ ಬಂದ? ಮನ ಮೇಲೆ ಬಂದು ಮನ ಮೇಲೆ ಇದ್ ಮಾತಾಡ್ಕೊಂಡು ಯಾರ ಜೊತೆಲಿ? ಟೆರೆಸ್ ಮೇಲೆ ಎತ್ಕೊಟ್ಟಂತ ಚಿಕ್ಕ ಹುಡುಗಿನ. ಎಷ್ಟು ವಯಸ್ಸು ಮಗುಗೆ? ಮಗುಗೆ 4 ವರ್ಷ. ಅಯ್ಯಯ್ಯೋ. ಹಾ, ಆಮೇಲೆ? 4 ವರ್ಷದ ಮಗುನ ಟೆರೆಸ್ ಮೇಲೆ ಕೆತ್ಕೋಗಿ ಕೆಟ್ಟ ಬಿಹೇವಿಯರ್ ನಡೆಯಕ್ ಹೋಗಿದ್ದಾರೆ. ಹುಡುಗಿ ತಾಯಿ ಹೋಗಿದ್ದಾರೆ. ಏನ್ ತರ ಮಾಡ್ತಾ ಇದೆ ಅಂತ ಅನ್ನೋ ಅಷ್ಟ್ರಲ್ಲಿ ಅವು ಹುಡುಗಿ ತಾಯಿಗೆ ಹೊಡೆದ್ಬಿಟ್ಟು. ಹುಡುಗಿ ತಾಯಿಗೆನೆ? ಹುಡುಗಿ ತಾಯಿಗೆ ಅವ್ರ ಹೊಡೆದ್ಬಿಟ್ಟು. ಹೆಸರು? ಆ ಹೆಸರು ಗೊತ್ತಿಲ್ಲ ಸರ್. ಮರಾಠಿನ್ಸ್ ಸೇಟುಗಳು ಇರ್ಬೇಕು. ಅವ್ರು ಇವಾಗ ಆಲ್ರೆಡಿ ಮೈಸೂರು ಇದಕ್ ಹೋಗಿದ್ದಾರೆ. ಇಲ್ಲಿ ನರಸೀಪುರಲ್ಲಿ ಆಗಲ್ಲ ಅಂದಾರ. ಏನು ಹೋಗ್ರೆ? ಮೈಸೂರ್ ಕರ್ಕ ಹೋಗಿದ್ದಾರೆ. ಹಾಸ್ಪಿಟ್ಲ್ಗ? ಮೈಸೂರು ಕೇರ್ ಆಸ್ಪತ್ರೆಗೆ. ನರಸೀಪುರ ಆಸ್ಪತ್ರೆಯಿಂದ ಅಲ್ಲಿಗೆ ರವಾನೆ ಮಾಡಿದ್ದಾರೆ. ಏನ್ರಲ್ಲಿ ಕರ್ಕೊಂಡು ಹೋದ್ರು? ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊ ಹೋಗಿದ್ದಾರೆ. ನಮ್ಮ ನರಸೀಪುರ ಪೊಲೀಸ್ ಇಲಾಖೆಯವರೆಲ್ಲ ಬಂದಿದ್ದಾರೆ. ಅವ್ರು ಬಂದು ಎಲ್ಲಾ ನೋಡಿದ್ರು. ಅದ್ರ ನಮ್ಮ ಏರಿಯಾದಲ್ಲಿ ಒಂದ್ 3 CC ಕ್ಯಾಮ್ರಾ ಇತ್ತು. ಅದು ಏನೋ ಪಾಪ ದುರದೃಷ್ಟನೇ ಏನೋ ಗೊತ್ತಿಲ್ಲ. ಯಾವ್ದು ವರ್ಕ್ ಆಯ್ತಿಲ್ಲ 3. ಸಾಹೇಬ್ರು ಬಂದ್ರು, ಧನಂಜಯ ಸಾಹೇಬ್ರು, ಹೊಸದಾಗಿ ಬಂದ್ರ ಮಲ್ಲೇಶ್ ನಾಯಕ್ ಅವರು, ಅವರೆಲ್ಲ ಬಂದು ನಮ್ಮ ಏರಿಯಾದಲ್ಲಿ ಸುಮಾರು ಹೊತ್ತು ನಿಂತ್ಕೊಂಡು ಎಲ್ಲ ಚರ್ಚೆ. ಎಷ್ಟು ಗಂಟೆಲಿ? ಎಷ್ಟು ಗಂಟೆಲಿ? ಈಗ 7 ಇವಾಗ ಬಂದು 8 9 ಗಂಟೆ ಇದ್ದು ಇವಾಗ ಸಾಹೇಬ್ರು ಹೋಗಿದ್ದಾರೆ. ಅವ್ರನ್ನೆಲ್ಲ ಸ್ಟೇಷನ್ಗೆ ಹೋದ್ಮೇಲೆ ನಾನು ನಿಮ್ ಜೊತೆ ಮಾತಾಡ್ತಾ ಇದೀನಿ. ಇವಾಗ ಯಾರ ಸ್ಟೇಷನ್ ಹೋಗಿದ್ರು? ಸ್ಟೇಷನ್ ಅವರೆಲ್ಲ ಹೋದ್ರು. ಇವಾಗ ಇದೆಲ್ಲ ಕಂಪ್ಲೇಂಟ್ ಎಲ್ಲ ಆದ ತಕ್ಷಣ. ಅವ್ರು ಎಲ್ಲಿಯವರು? ಅವರು ಮಗು ಪೇರೆಂಟ್ಸ್ ಈಗ ಮೈಸೂರಿಗೆ ಹೋಗಿದ್ದಾರೆ ಸರ್. ಅಲ್ಲ, ಅವರು ಎಲ್ಲಿ ವಾಸ ಇರ್ತಾರೆ ಏನು? ನಮ್ಮ ಟಿ ನರಸೀಪುರ ಇಂದಿರಾ ಕಾಲೋನಿ ಇಲ್ಲಿ ಸರ್. ಏನ್ ಕೆಲಸ ಮಾಡ್ತಾ ಇದ್ರು? ಅವ್ರು ಏನ್ ಕೆಲಸ ಮಾಡ್ತಾರ ಇನ್ನೂ ಗೊತ್ತಿಲ್ಲ. ಅಂದ್ರೆ ನಮ್ಮ ಮನೆಗೂ ಅವ್ರ ಮನೆಗೂ ಒಂದು 50 ಮೀಟರ್ ಡಿಫ್ರೆನ್ಸ್ ಅಷ್ಟೇ. ಇಲ್ಲಿ ಮಾಡಿ ಮೇಲೆ ಬಾಡಿಗೆಗಿದ್ರಾ? ಮಾಡಿ ಮೇಲೆ ಬಾಡಿಗೆ ಇದ್ರು. ಅವ್ರ ಯಜಮಾನ್ರ ಏನ್ ಕೆಲಸ ಮಾಡ್ತಾ ಇದ್ರು? ಏನ್ ಕೆಲಸ ಮಾಡಿದ್ರು ಅವ್ರು? ಚಿನ್ನ ಬೆಳ್ಳಿ ಅಂಗಡಿನ ಏನೋ ಶೇಟು ಅಂತವ್ರ. ಏನ್ ಕೆಲಸ ಅನ್ನೋದು ನನ್ಗೆ ಗೊತ್ತಿಲ್ಲ ಸರ್. ಬಾಡಿಗೆ ಬಂದಿರೋದ್ರಿಂದ ಏನು ಅನ್ನೋದು. ಎಷ್ಟು ವರ್ಷದ ಇದ್ರಲ್ಲಿ? ಯಾರು? ಇವಾಗ ರೀಸೆಂಟ್ ಆಗಿ ಬಂದಿರೋದು ಸರ್. ಅಲ್ಲಿ ಹೋಗ್ಲಿ ಮಾಡಿ ಮೇಲೆ ಹೋದ ಹುಡುಗ ಯಾರು? ಹುಡುಗ ಯಾರು ಅನ್ನೋದೇ ಗೊತ್ತಿಲ್ಲ ಸರ್. ಈಗ ಇಬ್ರೇ ಲೇಡೀಸ್ ನೋಡಿರೋದು ನಮ್ಮ ಅವರು. ಅವ್ರನ್ನ ಲೇಡೀಸ್ ಯಾರು ನೋಡಿರೋದು? ನಮ್ಮ ಆಪೋಸಿಟ್ ಮನೆಯವರು. ಏನು ಮಗುನ ಎತ್ಕೊಂಡು ಹೋಗಿದ್ ಮಾಡಿ ಮೇಲೆ? ಇಲ್ಲ ಅವನು ಇಳಿದ್ಬಿಟ್ಟು ಓಡ್ತಿರೋದು. ಹೌದಾ? ಮೇಡ ಮೇಲೆ ಕೆಳಗ್ ಹೆಂಗಿದಂತೆ ಹುಡುಗ ಏನೋ ಜರ್ಕಿನ್ ಹಾಕಿನ ಅಂತವ್ರ ಈ ತರ ಹೇಳ್ತವ್ರ. ಎಷ್ಟು ಅಂದಾಜು ಒಂದ್ ವಯಸ್ಸು? ಅವಾಗ ಒಂದು 16, 17 ವರ್ಷ. ಈಗ ಮಗುನ ಹೆಂಗ್ ಕೈ ಕೊಟ್ರು ಅವರು? ಸರ್ ಅಲ್ಲೇ ಮನೆ ಮಾಡಿ ಮೇಲೆ ಆಟ ಆಡ್ತಿದ್ರಂತೆ. ಯಾರು? ಹುಡುಗಿ ಪಾಪು. ಅದು ಅವ್ರ ಮನೆ ಹಿಂದಗಡೆ ಒಬ್ರು ಒಂದು 4 ಸೀಟ್ ಬಿಹಾರ್ನವರು ಇಲ್ಲಿ ಸ್ಕೂಲ್ ಕೆಲ್ಸಕ್ ಬಂದಿದ್ದಾರೆ. ಏನ್ ಕೆಲ್ಸ? ಸ್ಕೂಲ್ದು ಕಟ್ಟಡ ಅವ್ರ ಕಡೆ ಹುಡುಗ ಅಂದ್ಬಿಟ್ಟೇನೋ ಅವ್ರ ತಾಯಿ ಏನ್ ಮಾಡಿದ್ರೆ ಮುದ್ದಾಗಿ ಮಾತಾಡ್ತಿದ್ನಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದಾರೆ ಒಳಕ. ಹೋಗಿರೋ ಹುಡ್ಗಿನ ಇವ್ರು ಪಾಪುನ ಟೆರೆಸ್ ಮೇಲೆ ಎತ್ಕೊಟ್ಟೋಗಿದಾರೆ. ಟೆರೆಸ್ ಮೇಲೆ ಎತ್ಕೋಗಿ ಒಬ್ನೇನ ಮಾಡಿರೋದು ಅದನ್ನ? ಒಬ್ನೇ. ಅದು ಏನ್ ನಡೆದಿದ್ದು ಗೊತ್ತಿಲ್ಲ ಪಾಪುದು. ಇವಾಗ ನೋಡಿದ್ರೆ ಫುಲ್ ದೊಡ್ಡ ವಿಷಯ ಹೋಗೋ ರೀತಿಲಿ. ಮಗು ಹೆಂಗಿದೆ ಕಂಡೀಷನ್ ಸರ್? ಅದೇ ಮೈಸೂರು ಕಳ್ಸಿದಾರಂತ ನೋಡ್ಬೇಕು. ಅಲ್ಲ, ಮಗು ಏನಾನ ನಿದ್ರಾವಸ್ಥೆ ಅಸ್ವಸ್ಥ ಆಗಿದ್ಯಾ ಅಥವಾ ಏನೇನ ಲವಲವಿಕೆ ಇತ್ತ? ನೀವೇನ ನೋಡಿದ್ರಾ? ನೋಡಿಲ್ಲ ಸರ್, ನಾವಂತೂ ನೋಡಿಲ್ಲ. ಸಡನ್ ಆಗಿ ಹೋದ್ಮ ಅಷ್ಟಕ್ಕೆ ಆಸ್ಪತ್ರೆಗೆ ಹೋಗಾರ ಅಂದ್ರು. ಇಲ್ಲಿ ನಮ್ಮ ಸಾಹೇಬ್ರೆಲ್ಲ ಬಂದ್ರಲ್ಲ, ಅವ್ರ ಜೊತೆ ನಿಂತ್ಕೊಂಡ್ಮ. ಫೋನ್ ಮಾಡ್ಬಿಡ್ದ ಬರ್ತಿದ್ದೆ ಸ್ಪಾಟ್ಗೆನೆ? ಸರ್ ಇವಾಗ ಜಸ್ಟ್ ನಾವು ಎಲ್ಲರೂ ಅವ್ರನ್ನೆಲ್ಲ ಕಳಿಸ್ಬಿಟ್ಟು. ಅಲ್ಲ, ಇನ್ಸಿಡೆಂಟ್ ಗೊತ್ತಾಗಿದ ತಕ್ಷಣ ಈ ತರ ಸೆನ್ಸೇಷನ್ ಸುದ್ದಿಗಳು ಇವೆಲ್ಲ ನಾನೇ ಸ್ಪಾಟಿಗೆ ಬರ್ತಿದ್ದೆ ಸುದ್ದಿ ಮಾಡೋದಕ್ಕೆ. ಸರ್ ಇವತ್ತು ಎಲ್ಲಾ ಮೊಬೈಲ್ ಮಕ್ಳ ಕೈಲಿ ಮೊಬೈಲ್ ಕೊಟ್ಬಿಟ್ಟು ನೋಡ್ಬಾರ್ದೆಲ್ಲ ನೋಡಿ ಮಾಡಬಾರ್ದೆಲ್ಲ ಮಾಡ್ತಾವ್ರ ಇವತ್ತು. ಅಕಸ್ಮಾತ್ ನಾಳೆ ಬರ್ತೀನಿ ಅಂದ್ರೆ ಬನ್ನಿ.
ಹ್ಮ್ ಇದೇ ಹ್ಮ್ ಏರಿಯಾದಲ್ಲೇ. ಸರಿ ಹ್ಮ್ ಸರಿ. ಬಹಳ ಆ, ಧನಂಜಯ ಅವರು ಬಂದಿದ್ರಾ ಇನ್ಸ್ಪೆಕ್ಟ್ರು? ಧನಂಜಯ ಅವರು ಬಂದಿದ್ರು. ಹ್ಮ್ ನಮ್ಮ ಹೊಸದಾಗಿ ಇವಾಗ ಆಯ್ಕೆ ಆಗಿರೋರು ನಮ್ಮ ಮಲ್ಲೇಶ್ ನಾಯ್ಕ ಅವರು ಬಂದಿದ್ರು, ಚೆಲುವರಾಜ್ ಸರ್ ಬಂದಿದ್ರು. ಯಾರವರು? ಅವರು ಸಿಂಗಲ್ ಸ್ಟಾರ್ ಹಾ ಚೆಲುವರಾಜ್ ಸರ್. ಓಕೆ 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 ಓಕೆ. ನಮ್ಮ SP ಎಲ್ಲ ಡ್ಯೂಟಿ ಪೊಲೀಸ್ ಇಲಾಖೆ ಬಂದಿತ್ತು. ಪೊಲೀಸ್ ಇಲಾಖೆ ಬಂದು ಹ್ಮ್ ಬಂದ್ಬಿಟ್ಟು ಅವ್ರ ಹೋಗಿದ್ದಾರೆ ಸರ್. ಮನೆಯವ್ರ ನಂಬರ್ ಇದೆಯಾ? ಇಲ್ಲ ಸರ್, ಹೊಸ್ದಾಗ್ ಬಂದಿರೋದ. ನಾನು ನಂಬರ್ನೆಲ್ಲ ಕ್ಯಾಚ್ ಮಾಡಕ್ ನೋಡ್ದೆ, ಆ ಆಗಿಲ್ಲ. ಯಜಮಾನ್ರು ಇಲ್ವಾ? ಇಲ್ಲ ಇಲ್ಲ, ಯಾರು ಇಲ್ಲ. ಇವಾಗ ಇಬ್ರು ಮೈಸೂರಿಗೆ ಹೋಗಿದ್ದಾರೆ ಸರ್, ಪಾಪು ಜೊತೆ. ಯಾವ ಹಾಸ್ಪಿಟ್ಲು? ಮೈಸೂರು ಕೇರ್ ಆಸ್ಪತ್ರೆ. ಆಯ್ತು, ನಾನು ಫೋನ್ ಮಾಡ್ಕೊತೀನಿ ಬಿಡಿ. ಹಾ ಆ ಸರ್. ಪಾಪ ಹೆಸರೇನ ಗೊತ್ತಾ? ಗೊತ್ತಿಲ್ಲ ಸರ್, ಹ್ಮ್ ಅದೇ ಹ್ಮ್ ಇವಾಗ ಎಲ್ರಿಗೂ ಇದಾಗಿರೋದು. ನಮ್ಮ ಹಾ ಅಕ್ಕಪಕ್ಕದ ಮನೆಯವ್ರಿಗೆ ಇಷ್ಟು ಹುಡುಗಿ ಅನ್ನೋದೇ ಗೊತ್ತಿಲ್ಲ ಅಂತವ್ರು ಅವರು. ಹಾ 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 ಹ್ಮ್ ಸರ್. ಓಕೆ ಅದನ್ನ ಓಕೆ ಓಕೆ. ನೋಡ್ಬಿಟ್ಟು ಹ್ಮ್ ಅದು ನೋಡ್ಬಿಟ್ಟು ಇದ್ ಮಾಡಿ ಸರ್. ಇಲ್ಲ ಅಲ್ಲ, ನಾಳೆ ನೀವು ಒಂದ್ ಬರ್ತೀನಿ. ಮಾತು ಹೇಳ್ತೀರಾ, ಹಿಂದೂನೋ ಮುಸ್ಲಿಮೋ ಗೊತ್ತಿಲ್ಲ ಅಂತ. ಹ್ಮ್ ಅದಕ್ಕೆ ನಿಮ್ಮನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಯಾರೋ ಹುಡುಗ ಏನು ಅಂತ. ಅದು ಸರಿಯಾಗಿ ಗೊತ್ತಿಲ್ಲ ಸರ್. ಯಾಕ ಬಿಹಾರ್ನವ್ರು ಅಂತಾರ, ನಾವ್ ಯಾವ್ದು ಅಂತ ನಾವು ಹೇಳಕ್ ಆಗಲ್ಲ ಸರ್. ಹಾ ಹಾ ನಾವ್ ಹಾ. ಅದಕ್ಕೆ ನಾವು ಈಗ ಅಲ್ಲ, ಬೇರೆ ನೋಡಿದ್ರೆ. ಬೇರೆ ರಾಜ್ಯದ ವಲಸಿಗರು ಅಂದ್ಮೇಲೆ ಹ್ಮ್ ಯಾವ ಕ್ಯಾಟಗರಿ ಅಂತ ಗೊತ್ತಿಲ್ಲ. ಈಗ ಆ ಮಗುನ ಹತ್ರ ಬಿಟ್ಕೊಬೇಕು, ಅವನ್ನ ಆ ಹುಡುಗನ ಹತ್ರ ಬಿಟ್ಕೊಬೇಕು ಅಂತಂದ್ರೆ ಹ್ಮ್ ಹ್ಮ್ ಬಹಳ ಸಲಿಗೆಯಿಂದ ಇರ್ಬೇಕು ಅಥವಾ ಗೊತ್ತಿರೋರು ಇರ್ಬೇಕು. ಹೌದು. ಈಗ ಆ ಹುಡ್ಗಿ ತಾಯಿಗೆ ಹೊಡೆದ್ಬಿಟ್ಟು ಹೋಗಿದ್ದಾನೆ ಅವನು. ಹಾ ಹಾ. ಯಾಕೆ ನೀನು ನನ್ ಮಗಳನ್ನ ಮೇಲೆ ಕರ್ಕ ಬಂದಿದೆ ಅಂತ ಅಂದಾಗ ಹ್ಮ್ ಆ ತಾಯಿಗೆ ಹೊಡೆದ್ಬಿಟ್ಟು ಹ್ಮ್ ಹೋಗಿರೋದು. ಹೌದಾ? ಇದನ್ನ ಯಾವ ರೀತಿ ನೀವು ಇದ್ ಮಾಡಿದ್ರೆ ಇಲ್ಲ, ಅದಕ್ಕೆ ನಾಳೆ ಏನಾರ ಬಂದಿರ ಇಲ್ಲಿಗ. ಇಲ್ಲ ಇಲ್ಲ ಇಲ್ಲ, ಈಗ ಸ್ಟೇಷನ್ಗೆ ಯಾರು ಹೋಗಿದ್ರು? ಸ್ಟೇಷನ್ಗೆ ಯಾರು ಹೋಗಿಲ್ಲ ಸರ್, ಫೋನ್ ಮಾಡಿರೋದ್ರಿಂದ ಅವರೇ ಬಂದಿರೋದು. ಓಕೆ ಓಕೆ. ಇದು ಆಸ್ಪತ್ರೆಯಿಂದ ಆಗಿದ್ದ ಇಲ್ಲ ಇಲ್ಲಿಂದ ಆಗಿದ್ದ ಗೊತ್ತಿಲ್ಲ. ಹ್ಮ್ ಎಲ್ಲ ಬಂದು ಸ್ಪಂದಿಸ್ಬಿಟ್ಟು ಹೋಗಿದಾರೆ ಸರ್ ನಮ್ಮ ಪೊಲೀಸ್ ಇಲಾಖೆಯಿಂದ. ಓಕೆ ಓಕೆ, ನಾನು KR ಹಾಸ್ಪಿಟ್ಲಿಗೆ ಫೋನ್ ಮಾಡ್ತೀನಿ ಬಿಡಿ. ಹ್ಮ್ ಥ್ಯಾಂಕ್ ಯು ಮಧು. ಈ ತರ ಸಾರ್ವಜನಿಕರು ಮಾಧ್ಯಮದವ್ರಿಗೆ ಹೇಳಿಕೆ ಕೊಟ್ರೆ ಒಂದಷ್ಟು ಕ್ರೈಮ್ಗಳನ್ನ ಜನಗಳು ತೋರಿಸ್ಬೋದು, ಇವ್ರ ಯೋಗ್ಯತೆಗಳು ಏನೇನ್ ಮಾಡ್ತಾರೆ ಅಂತ. ಹೌದು ಸರ್. ಅಲ್ವಾ? ಎಲ್ಲ ಇವತ್ತು ಎಲ್ಲಾ ಕೈಲಿ ಮೊಬೈಲ್ ಬಂದ್ಬಿಟ್ಟು ಚಿಕ್ಕ ಮಕ್ಳಕ್ಕೆಲ್ಲ ಬಂದ್ಬಿಟ್ಟು ನೋಡ್ಬಾರ್ದೆಲ್ಲ ನೋಡ್ಕೊಂಡು ಮಾಡಬಾರ್ದೆಲ್ಲ ಮಾಡ್ತಾರಲ್ಲ. ಹೌದು ಸರ್. ನೋಡಿ, ಇದು ಬೆಳಕಿಗೆ ಬಂದಿರೋದು ಎರಡನೇದು ಮೈಸೂರು ಡಿಸ್ಟಿಕ್ ಅಲ್ಲಿ ಎರಡನೇ ಬಾರಿ. ಇದು ಮೊದ್ಲೊಂದ್ಸರಿ ನಮ್ಮ ಇದು ಆಲಮಾರಿ ಜನಾಂಗದ ಹುಡುಗಿದೊಂದಾಗಿತ್ತು. ಹೌದು, ನಾನೇ ಸುದ್ದಿ ಮಾಡಿದ್ದೆ, ಫಸ್ಟ್ ಸುದ್ದಿ ಮಾಡಿದ್ ನಾನೇ ಅದು. ಅದು ನಮ್ಮ ಜೈ ಕನ್ನಡ ಮಹಾಸೇನಾ ಹೌದು, ನಮ್ಮ ಜಿಲ್ಲಾಧ್ಯಕ್ಷರು ಮುರುಗನ್ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ. ಇವತ್ತು ನಮ್ಮ ಮಹಿಳಾ ಸಂಘದವರು, ಮಹಿಳಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮಿಂದ ಎಲ್ಲ ನಿಂತ್ಕೊಂಡು ಅದ್ರ ಜೊತೆ ಸ್ಪಂದಿಸ್ಕೊಂಡು ಹೋಗಿವಿ ಸರ್. ಹೌದು, ನೀವು ನಿಂತ್ಕೊಂಡಿದ್ರಾ? ಜೈ ಕನ್ನಡ ಮಹಾಸೇನವರು ಇದ್ರಾ? ಹೌದು ಸರ್. ಹೌದು ಸರ್. ಓಕೆ ಓಕೆ. ಒಂದ್ ಸ್ವಲ್ಪ ಈ ತರ ಮಾಹಿತಿ ನೋಡಿ, ನಿಮ್ಮಿಂದ ಎಷ್ಟು ಮಾಹಿತಿ ಸಿಕ್ಕಿದೆ ನಮ್ಗೆ ಅಂದ್ರೆ, ಕಂಡಕ್ಟರ್ಗೆ ಮೇಲೆ ಆಟೋ ಚಾಲನೆ ಮಾಡಿದಾಗ್ಲೂ ಕಾಲ್ ಮೇಲೆ ಬಿಟ್ಟಾಗ್ಲೂ ತಾವು ಫೋನ್ ಮಾಡಿ ಹೇಳಿದ್ರಿ. ಹೌದು ಸರ್. ಆಯ್ತು, ಈ ತರ ಸಾರ್ವಜನಿಕ ಹೇಳಿಕೆಗಳು ಕೊಡ್ಬೇಕು ಮಾಧ್ಯಮದವ್ರಿಗೆ. ಸರ್ ಒಂದು ಒಳ್ಳೇದಾಯ್ತು ಅಂದ್ರೆ ಏನಾರ ಮಾಡೋದಲ್ಲ ಖಂಡಿತ ಸರ್. ಖಂಡಿತ. ಥ್ಯಾಂಕ್ ಯು. ಇದೊಂದು ಸುದ್ದಿ ಮಾಡ್ತೀನಿ, ತಮ್ಮ ಆಡಿಯೋನ ಒಂದು ಸುದ್ದಿ ಮಾಡ್ತೀನಿ, ಜನಕ್ಕೆ ಗೊತ್ತಾಗ್ಲಿ. ಆಯ್ತು ಸರ್. ಆಯ್ತು. ಥ್ಯಾಂಕ್ ಯು ಮೇಡಮ್. ಹ್ಮ್